ವಿಜಯಪುರ ಜಿಲ್ಲೆಯ ಜಾತ್ರೆಯಲ್ಲಿ ರೋಮಾಂಚನಗೊಳಿಸಿದ ಕಸರತ್ತಿನ ಸ್ಪರ್ಧೆ ಮತ್ತು 2 ದಿನಗಳ ಕಾಲ ನಡೆದಂತ ಕುಸ್ತಿಗಳು. ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಜಾತ್ರೆಯಲ್ಲಿ ಕಸರತ್ತಿನ ಹಾಗೂ ಭಾರ ಎತ್ತುವ ಶಕ್ತಿ ಪ್ರದರ್ಶನ ನೆರೆದಿದ್ದ ಜನರನ್ನು ರೋಮಾಂಚನಗೊಳಿಸಿತು. ಬಸವೇಶ್ವರ ದೇವಾಲಯ ಪಕ್ಕದಲ್ಲಿರುವ ನ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ನಡೆದ ಕಸರತ್ತಿನ ಸ್ಪರ್ಧೆಯಲ್ಲಿ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಜಟ್ಟಿಗಳು ಭಾರವಾದ ಗುಂಡುಕಲ್ಲು, ಉಸುಕಿನ ಚೀಲ ಸಂಗ್ರಹಣೆ, ಕಲ್ಲನ್ನು ಒಂದೇ ಕೈಯಲ್ಲಿ ಎತ್ತುವ ಮೂಲಕ ಸಾಹಸ ಪ್ರದರ್ಶಿಸಿದರು. ಕಸರತ್ತಿನ ಸ್ಪರ್ಧೆಗಳನ್ನು ನೋಡಲು ಆಗಮಿಸಿದ ಅಪಾರ ಸಂಖ್ಯೆಯ ಜನರು ಸಿಳ್ಳೆ, ಕೇಕೆ ಹಾಕಿ ಸ್ಪರ್ಧಾಳುಗಳನ್ನು ಹುರಿದುಂಬಿಸಿದರು. ಭಾರ ಎತ್ತುವ ಸ್ಪರ್ಧೆಯಲ್ಲಿ ವಿಜೇತರಾದ ಪೈಲ್ವಾನರ ಕೈಗೆ ಬೆಳ್ಳಿ ಖಡ್ಗ ಕೊಟ್ಟು ಸನ್ಮಾನಿಸಿ ಗೌರವಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಸೊಗಡಿನ ಕ್ರೀಡೆಗಳು ಮರೆಯಾಗುತ್ತಿವೆ. ಗ್ರಾಮೀಣ ಭಾಗದ ಜಾತ್ರೆ ಆಚರಣೆಗಳಲ್ಲಿ ಮಾತ್ರ ಇಂತಹ ಕ್ರೀಡೆಗಳನ್ನು ಕಾಣಬಹುದಾಗಿದೆ. ಕ್ಯಾಮ್ರಾಮನ್ ಹಾಕಿ ಲೋಗಡೆ ಮಾತಾಡತ್ತೀನಿ, ನಾ ವಿಡಿಯೋ ಮಾಡ್ತೀನಿ. ಹೆಂಗಾರ ಖಾಲಿ ಈ ಸದ್ದಿನ ನಮ್ಮ ಜಾತ್ರಾ ಕಮಿಟಿ ಅವರ ಅಧ್ಯಕ್ಷರು ಕೈ ಹಿಡ್ದಾರಲ್ಲ, ಈಚೆಗಡೆ ಬಲಕಿಂದು ಸಂಕ ಎಡ್ಕಿಂದು ಮಕ್ಕನಾಪುರ ಬನಗಡ ಕಡೆ ಕೂಡ್ಸಿ ಹೋಗಿ ಗಂಡು ಗಬ್ರು ಹಿಡ್ಸು ಹೊಡಿ, ಕೈ ಬಿಡು. ಮತ್ತೆ ಹೆಂಗೆ ಹಿಡಿಬ ಸೊಡ್ಡ ಹೊಡಿ. ನಮ್ಗೆ ಗಾಡಾಳದ್ರಿ, ಗಾಡಾಳಿಂದ ಒಂದು 2 ವರ್ಷ ಬರೋದಿಲ್ಲ ರೀ. ಇಲ್ಲೆಲ್ಲ ಚಲೋ ವ್ಯವಸ್ಥೆ ರೀ. ಒಂದು ಕುಸ್ತಿಗೆ 1,000-2,000 ಮಾಡ್ತಾರೆ ರೀ. ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ ರೀ. ಯಾವ ಜಿಲ್ಲಾ? ನಮ್ಮ ವಿಜಯಪುರ ಜಿಲ್ಲಾ ರೀ. ಮತ್ತು ತಾಲೂಕಿಂದ ರೀ 2-3 ಸಾವಿರ ಮೇಲೆ ಕುಸ್ತಿ ಆಗ್ತಾವೆ ರೀ. ಎಲ್ಲ ಚಲೋ ನೋಡ್ಕೊತಾರೆ ರೀ. ಎಷ್ಟು ವರ್ಷದಿಂದ ಬರತ್ತೀರಿ? ನಾವು ಒಂದು 4-5 ವರ್ಷ ಐತ್ರಿ. ಹೆಸರು ಬರ್ಲಿಕ್ಕೆ ರೀ. ನಿಮ್ಮ ಹೆಸರೇನು? ನನ್ನ ಹೆಸರು ಮಾಳಪ್ಪ ಮಾನಿ ರೀ. ಇದೇ ಸಮಯದಲ್ಲಿ ವೇದಿಕೆ ಮೇಲೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಈರಣ್ಣ ಪಟ್ಟಣಶೆಟ್ಟಿ, ಎಂಜಿ ಆದಿಗೊಂಡ, ಗುರುಲಿಂಗ ಬಸರಕೋಡ್, ಶಂಕರಗೌಡ ಬೀರ್ದಾರ್, ಸಂಗಮೇಶ್ ಓಲೇಕಾರ್, ಮೀರ್ಸಾಬ್ ಕೊರ್ಬು ಮತ್ತು ಪದಾಧಿಕಾರಿಗಳು, ಊರಿನ ಹಿರಿಯರು ಉಪಸ್ಥಿತರಿದ್ದರು.